ಅಪ್ಪು ಅಭಿಮಾನಿ ಅಂದ್ರೆ ನಾವು ಪಂಚಪ್ರಾಣ ಕೆಲಸ ಬಗ್ಸಿಬಿಟ್ಟು ಇವತ್ತು ಬಂದೀವಿ ನಾವು ಕೂಲಿ ಕಾರ್ಮಿಕರಿಲ್ಲ ಅಂತಲ್ಲ ಬಟ್ ಅಭಿಮಾನ ಅವಂಥ ದೇವ್ರು ನಮಗೆ ಸಿಗಲ್ಲ. ನಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಅಪ್ಪು ಸರ್ ಪ್ರೀತಿ ಮಾಡ್ತೀವಿ. ನಮ್ಮ ಜೀವ ಹೋಗೋವರೆಗೂ ನಾವು ಬರ್ತಾನೆ ಇರ್ತೀವಿ. ಅವ್ರಿಗೋಸ್ಕರ ನಾವು ಜೀವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ಜೆ ಪಿ ನಗರಲ್ಲಿ ನಮ್ಮದೇ ಕಟ್ಔಟ್, ನಮ್ಮ ಬಾಯ್ಸ್ ಇದ್ದೀವಿ 10 ಜನ. ಪುನೀತ್ ಅವ್ರದ್ದು ನಾವು ಸಪ್ರೇಟಾಗಿ ತಗೊಂಡು ಗ್ಯಾಂಗ್ ಮಾಡ್ಕೊಂಡಿದ್ದೀವಿ. ಕಟ್ಔಟ್ಸ್ ಎಲ್ಲ 10 ಅಡಿದು ಹಾಕ್ಸಿ ಮತ್ತು ಅನ್ನದಾನ ಎಲ್ಲ ಮಾಡಿದ್ವಿ ನೆನ್ನೆ. ತುಂಬ ಇಷ್ಟ ನನಗೆ ಅಪ್ಪು ಸರ್ ಅಂದರೆ ತುಂಬ. ಅವ್ರ ಸಾಂಗು ಅವ್ರ ಫಿಲಮ್ ಅಂದರೆ ತುಂಬ ಇಷ್ಟ ನನಗೆ. ಥ್ಯಾಂಕ್ ಯು. ವರ್ಷ ಬರ್ತಿರ್ತೀರಲ್ಲ? ವರ್ಷ ಬರ್ತಾ ಇರ್ತೀವಿ. ಇದು ಅಪ್ಪು ಸರು ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಫಿಲ್ಮು ಚೆನ್ನಾಗಿ ಮಾಡ್ತಾರೆ. ಇದ್ದರೆ ಅವ್ರ ಥರ ಇರಬೇಕು ಮೇಡಮ್. ಒಳ್ಳೆಯದು ಮಾಡಬೇಕು, ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಹೇಳಕ್ಕೇಳಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ನಾವು ನೂರು ವರ್ಷ ನಮ್ಮ ಚಿಂತೆ ಇಲ್ಲ, ದೊಡ್ಡಮ್ಮ ನೋಡೋರ ಅಭಿಮಾನ ಅಷ್ಟೇ. ನಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಅಪ್ಪು ಸರ್ ಪ್ರೀತಿ ಮಾಡ್ತೀವಿ. ನಮ್ಮ ಜೀವ ಹೋಗೋವರೆಗೂ ನಾವು ಬರ್ತಾನೆ ಇರ್ತೀವಿ. ಅವ್ರಿಗೋಸ್ಕರ ನಾವು ಜೀವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ಜೈ ಅಪ್ಪು ಸರ್. ಎಲ್ಲಿಂದ ಬಂದಿರೋದು ನೀವು? ನಮ್ಮದು ಬೆಳಗಾಂ ಡಿಸ್ಟಿಕ್ಕು ರಾಯಬಾಗ್ ತಾಲೂಕು ಅಂತ, ಅಲ್ಲಿಂದ ಬಂದಿರೋದು. ಬರ್ತಡೆಗೆ ಅಂತ ಬಂದಿರೋದು ಅಲ್ಲಿದ್ರಿ. ಅಪ್ಪು ಬಾಸ್ಗೆ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಂದು ಹುಟ್ಟಿದಬ್ಬ, ಇವತ್ತಿನ ದಿನ ನೋಡಕ್ಕೆ ಬಂದಿದ್ದೀವಿ. ನಾವೆಲ್ಲ ಅವ್ರಿಗೆ ಚಿರಋಣಿ, ಅವ್ರು ಮಾಡಿದ ಕಾರ್ಯಗಳಿಗೆಲ್ಲ ನಾವು ಚಿರಋಣಿ. ನಾವು ಅವ್ರ ಥರ ಬೆಳಿಬೇಕಂತ ಆಸೆ. ಇವತ್ತು ನಂದು ಹುಟ್ಟುಹಬ್ಬ, ಬಾಸು ಹುಟ್ಟುಹಬ್ಬ ಎರಡು ಒಂದೇ. ಮನೇಲಿ ಪೂಜೆ ಗೀಜೆ ಮಾಡ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಬಂದಿದ್ದೀವಿ ಮೇಡಮ್. ಥ್ಯಾಂಕ್ ಯು. ನಾನು ನಮ್ಮ ಫ್ರೆಂಡ್ಸು ಗಣಿ, ರಾಜು ಅಂತೆಲ್ಲ ಬಂದಿದ್ದೀವಿ ಆಶೀರ್ವಾದ ತಗೊಳ್ಳೋಕ್ಕೆ. ನೋಡ್ಕೊಂಡು ಹೋಗ್ತೀವಿ ಮೇಡಮ್. ಥ್ಯಾಂಕ್ ಯು. ಅಪ್ಪು ಸರ್ ಅವರು ಯಾವತ್ತಿದ್ರು ಅಪ್ಪು ಸರ್. ಯಾದಗಿರಿಯಿಂದ ಬಂದಿರೋದು. ಯಾದಗಿರಿಯಿಂದ ಬಂದಿರೋದು ನಾವು, ಗುಲ್ಬರ್ಗ ಯಾದಗಿರಿ ಡಿಸ್ಟಿಕ್ಕಿಂದ ಬಂದಿರೋದು. ಅಪ್ಪು ಅಭಿಮಾನಿ ಅಂದ್ರೆ ನಾವು ಪಂಚಪ್ರಾಣ ಕೆಲಸ ಬಗ್ಸಿಬಿಟ್ಟು ಇವತ್ತು ಬಂದೀವಿ ನಾವು ಕೂಲಿ ಕಾರ್ಮಿಕರಿಲ್ಲ ಅಂತಲ್ಲ ಬಟ್ ಅಭಿಮಾನ ಅವಂಥ ದೇವ್ರು ನಮಗೆ ಸಿಗಲ್ಲ. ಸಿಕ್ಕರೆ ಯಾರು ಆ ಥರ ಬರೋಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಮ್ಗೆ ಅಭಿಮಾನ ಐತೆ, ಅದಕ್ಕೋಸ್ಕರ ಬಂದಿರೋದು ಅಷ್ಟೇ. ಯಾದಗಿರಿಯಿಂದ ಬಂದಿದ್ದೀರಾ ಇಲ್ಲಿ? ಯಾದಗಿರಿಯಿಂದ ಬಂದಿರೋದು. ಹಾಂ, ಬರ್ತಡೇ ಸಲಹೆ ಬಂದಿರೋದು. ಟ್ರೈನಿಗೆ ಬಂದಿದ್ದೀವಿ, ಬಂದು ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ಅಷ್ಟೇ. ಅಪ್ಪು ಬಾಸ್ ನಮ್ಮ ಅಪ್ಪುಲ್ ಅಭಿಮಾನಿ ರೀ. ನಾವು 16 ವರ್ಷದಿಂದನೂ ಅಪ್ಪುಲ್ ಅಭಿಮಾನಿ ರೀ. ಅವ್ರು ಒಂದು ಸಲ ನಮ್ಮದು ಹುಬ್ಬಳ್ಳಿ ಸಿದ್ದಾರಾಮ ಮಠಕ್ಕೆ ಬಂದಿದ್ದಾರೆ. ಅವಾಗಿಂದನೂ ನಾವು ಅಲ್ಲಿಂದ ಬಂದೇವು, ಬರ್ತಡೇಗೋಸ್ಕರ ಬಂದೇವು. ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರ ಸಿಂಪ್ಲಿಸಿಟಿ ಅಂದರೆ ಸಖತ್ ಇಷ್ಟ. ಸ್ಮೈಲ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಎಷ್ಟೇ ಎಲ್ಪ್ ಮಾಡಿದ್ರು ಏನು ಮಾಡಿದ್ರು ಎಲ್ಲೇ ತೋರಿಸ್ಕೊಂಡೇ ಇಲ್ದಿರೋ ಒಳ್ಳೆತನ ಸಖತ್ ಇಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಇಷ್ಟನಾ ಪುನೀತ್ ರಾಜ್ಕುಮಾರ್ ಅಂದರೆ? ಮೀಟ್ ಮಾಡಿದ್ದೀರಾ ಯಾವಾಗಲಾದರೂ? ಎಂದೂ ಮಾಡಿಲ್ಲ. ಯಾವ್ಯಾವ ಮೂವೀಸ್ ನೋಡಿದ್ದೀರಾ? ಎಲ್ಲ ನೋಡಿದ್ವಿ. ಮಿಲನ, ಅಪ್ಪು ಎಲ್ಲ ನೋಡಿದ್ವಿ. 50ನೇ ವರ್ಷ ಬರ್ತಡೇ ಬಂದಿದ್ದೀರಾ ಇವತ್ತಿಲ್ಲಿ? ಎಷ್ಟು ಖುಷಿ ಆಗ್ತದೆ? ಸಖತ್ ಖುಷಿ ಆಗ್ತೈತಿ. ನಾನು ಯಾವಾಗಲೂ ಬರ್ತಾ ಇರ್ತೀನಿ, ವರ್ಷ ಈ ವರ್ಷವೂ ಬಂದಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಬರ್ತಡೇ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಹೇಳೋಕೆ ಒಂದು ಮಾತಿಲ್ಲ ಮೇಡಮ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಖುಷಿ ಆಗುತ್ತೆ. ಮೀಟ್ ಮಾಡಿದ್ದೀರಾ? ಹಾಂ, ಖುಷಿ ಆಗ್ತಿದೆ. ತುಂಬ ಖುಷಿ ಇದೆ. ಅವ್ರ ಬಗ್ಗೆ ಮಾತಾಡೋಕೆ ಮಾತುಗಳೇ ಇಲ್ಲ. ಅಂಥವ್ರು ಮುಂದಕ್ಕೂ ಹುಟ್ಟು ಬರಲ್ಲ, ಮುಂದೇನು ಇದು ಅಲ್ಲ. ಈ ಥರ ಜನ್ಮಕ್ಕೂ ಅವರು ಚೆನ್ನಾಗಿದೆ ಇದ್ದಾರೆ. ಮಾಡಿದ್ದೀರಾ ಅವ್ರನ್ನ ಯಾವಾಗಲಾದರೂ? ಮೀಟ್ ಮಾಡಿಲ್ಲ, ಬಟ್ ಪಿಕ್ಚರ್ಸ್ ಎಲ್ಲ ನೋಡಿದ್ದೀನಿ ಅಷ್ಟೇ. ಮೀಟ್ ಮಾಡೋಕ್ಕಾಗಿಲ್ಲ. ನಮಸ್ತೆ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ಜೆ ಪಿ ನಗರಿಂದ ಬಂದಿದ್ದೀನಿ. 2002ರಲ್ಲಿ ಹೇಗೆ ಕ್ರೇಜ್ ಇತ್ತು ಹಾಗೆ ಈ ಸಲಿನೂ ಅಪ್ಪು ಸರ್ದು ಮೂವಿ ರಿಲೀಸ್ ಆಯಿತು. ಜೆ ಪಿ ನಗರಲ್ಲಿ ನಮ್ಮದೇ ಕಟ್ಔಟ್, ನಮ್ಮ ಬಾಯ್ಸ್ ಇದ್ದೀವಿ 10 ಜನ. ಪುನೀತ್ ಅವ್ರದ್ದು ನಾವು ಸಪ್ರೇಟಾಗಿ ತಗೊಂಡು ಗ್ಯಾಂಗ್ ಮಾಡ್ಕೊಂಡಿದ್ದೀವಿ. ಕಟ್ಔಟ್ಸ್ ಎಲ್ಲ 10 ಅಡಿದು ಹಾಕ್ಸಿ ಮತ್ತು ಅನ್ನದಾನ ಎಲ್ಲ ಮಾಡಿದ್ವಿ ನೆನ್ನೆ. ಎಲ್ಲರಿಗೂ ಸುಮಾರು 10,000 ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಮ್ಯಾಮ್. ಮತ್ತು ನಮ್ಮ ಮಮ್ಮಿಗೆ ಕೂಡ ಹೆಲ್ಪ್ ಮಾಡಿದ್ದಾರೆ, ಡಯಾಲಿಸಿಸ್ ಪೇಷಂಟ್ ಅಮ್ಮ. ಆ್ಯಕ್ಚುಲಿ ಪುನೀತ್ ಸರ್ ಹೆಲ್ಪ್ ಮಾಡಿ ಹೇಳಿದ್ದು ಪುನೀತ್ ಅವರಲ್ಲ, ರಾಘವೇಂದ್ರ ರಾಜ್ಕುಮಾರ್ ಅವರು. ಈಗಲೂ ಅಷ್ಟೇ ಮೇಡಮ್, ಈಗ ಮನೆ ಹತ್ರ ಹೋದ್ರೂ ನಮಗೆ ಸಿಗಲ್ಲ. ಆವಾಗ ನಮ್ಮ ಮಮ್ಮಿಗೆ ಜಾಸ್ತಿ ಆಗೋಯ್ತು. ಅಪ್ಪು ಸರ್ ಇದಿತ್ತಲ್ಲ ಸದಾಶಿವನಗರು, ಅಲ್ಲಿ ಹೋಗಿದ್ವಿ. ಅವಾಗ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಸಿಕ್ಕಿದ್ರು. ಅಮ್ಮಂಗೆ ಈ ಥರ ಆಗೋಯ್ತು ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿಸೆ. ಅವಾಗ ಹೆಲ್ಪ್ ಮಾಡಿದ್ರು ಮೇಡಮ್. 50,000 ಕೊಟ್ಟರು ನನಗೆ. ಅದರಿಂದ ಅಮ್ಮನಿಗೆ ಡಯಾಲಿಸಿಸು ವಾರಕ್ಕೆ 2 ಸತಿ ಮಾಡಿಸ್ತಾ ಇದ್ದೀನಿ. ಅದರಿಂದ ಒಂದು ಖುಷಿ ಮ್ಯಾಮ್. ಯಾರೇ ಆಗಿರಲಿ ಮ್ಯಾಮ್, ರಾಜ್ಕುಮಾರ್ ಅವರು ಇದು ಫ್ಯಾಮಿಲಿ ಆಗಲಿ ಯಾರೇ ಹೋಗ್ಲಿ, ಕಷ್ಟಕ್ಕಂತ ಬಂದರೆ ಅವ್ರು ಹೆಲ್ಪ್ ಮಾಡ್ದಿರ ಇದು ಮಾಡಲ್ಲ ಮ್ಯಾಮ್. ಅದು ಮಾತ್ರ ನನಗೆ ತುಂಬ ಬೇಜಾರಾಗುತ್ತೆ. ಈಗಲೂ ಅಪ್ಪು ಸರ್ ಇದ್ದಿದ್ರೆ ಇನ್ನೂ ಮಾಡೋರು ಅಮ್ಮನಿಗೆ, ಈಗಿಲ್ಲ. ಅದೊಂದು ಬೇಜಾರು. ಅವ್ರಿಗೋಸ್ಕರ ವರ್ಷ ನಾವು ಇದು ಕೂಡ ಮಾಡ್ತೀವಿ ನಾವು. ಪುನೀತ್ ರಾಜ್ಕುಮಾರ್ಗೋಸ್ಕರ ಜೆ ಪಿ ನಗರಲ್ಲಿ ನಮ್ಮದು ಹುಡುಗರು ಇದ್ದಾರೆ. ಮೀಟ್ ಮಾಡಿದ್ದೀರಾ ಪುನೀತ್ ರಾಜ್ಕುಮಾರ್ ಸರ್? ಒಂದ್ಸರಿ ಇಲ್ಲ ಮ್ಯಾಮ್, ಮೀಟ್ ಮಾಡಿಲ್ಲ. ಅವ್ರಿಗೆ ಮೀಟ್ ಮಾಡ್ಬೇಕು ಅಂದ್ಕೊಂಡೆ ಎಷ್ಟೊಂದು ಸಲ, ಆದರೆ ಆಗಿಲ್ಲ. ತುಂಬ ಹೆಲ್ಪ್ ಮಾಡಿದ್ದಾರೆ ಇದುವರೆಗೂ. ನಮ್ಮ ಜೆ ಪಿ ನಗರಲ್ಲಾಗಿರಲಿ ಆ ಸೈಡೆಲ್ಲ ಬಂದು ಅವ್ರಿಗೆ ಗೊತ್ತಿಲ್ದಿರ ಹೆಲ್ಪ್ ಮಾಡಿದ್ದಾರೆ. ಆದರೆ ರಾಘವೇಂದ್ರ ಸರ್ ರಾಜ್ಕುಮಾರ್ ಹೆಲ್ಪ್ ಮಾಡಿದ್ರು ನಮಗೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಮ್ಯಾಮ್, ಯಾವತ್ತೂ ಮರೆಯಲ್ಲ. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡೋರು. ಅವರಿಲ್ಲ ಮ್ಯಾಮ್, ಅದೊಂದು ಬೇಜಾರು. ಥ್ಯಾಂಕ್ ಯು ಮ್ಯಾಮ್. ತುಂಬ ಥ್ಯಾಂಕ್ ಯು ಸರ್.
ಅಪ್ಪ ಅವರ 50ನೇ ವರ್ಷದ ಹುಟ್ಟದ ಹಬ್ಬ. ಸೊ ಇಲ್ಲಿ ಬಂದಿದ್ದೀರಾ, ಏನು ಹೇಳ್ತೀರಾ? ಅಪ್ಪು ಬಾಸ್ ಬಗ್ಗೆ ಹೇಳೋದಾದರೆ ಭಾಳನೇ ಇದೆ. ಅಂದರೆ ನನ್ನ ಹೆಸರು ಮಂಜುನಾಥ್ ಅಂತ, ಹಾವೇರಿಯಿಂದ ಬಂದೀನಿ. ಅಪ್ಪು ಬಾಸ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಅವರ ವ್ಯಕ್ತಿತ್ವ ಎಲ್ಲರ ಹೃದಯದಲ್ಲಿ ಅಚ್ಚರಿಯಾಗಿದೆ. ಅಂದರೆ ಅವರು ಸಾಯೋದಕ್ಕಿಂತ ಮುಂಚೆ ಎಷ್ಟೋ ಕೈ ಸಾಥ್ ಮಾಡಿ ಹೆಲ್ಪ್ ಮಾಡಿದ್ರು ಯಾರೊಬ್ಬರಿಗೆ ಗೊತ್ತಿದ್ದಿಲ್ಲ. ಅಂದರೆ ಈಗ ನಾವೇ ಕಾಮನ್ ಆಗಿ ಈಗ ಪ್ರತಿಯೊಬ್ಬರು ಒಂದು 100 ರೂಪಾಯಿ ಕೊಟ್ಟೇವೆ ಅಂದರೆ ಅದು ಶಾಶ್ವತವಾಗಿ ನೆನಪಿಟ್ಕೊಂಡಿರ್ತಾರೆ. ಅಂದರೆ ಅಷ್ಟು ವೃದ್ಧಾಶ್ರಮ, ಅನಾಥಾಶ್ರಮ ಎಲ್ಲವಕ್ಕೂ ಹೆಲ್ಪ್ ಮಾಡಿ ಏನು ಇಲ್ದೇ ಇದಾಯ್ತು. ಅಪ್ಪು ಸರ್ ಸತ್ತಿನ ಮೇಲೆ ಅದೆಲ್ಲ ಬೆಳಕಿಗೆ ಬಂತು. ಅಂದರೆ ಅಪ್ಪು ಸರ್ ಸತ್ತಿಲ್ಲ, ಯಾಕಂದರೆ ಅವರು ಕರ್ನಾಟಕದ ಆಸ್ತಿ, ಕನ್ನಡಿಗರ ಒಳ್ಳೆ ಅಪ್ಪು. ಅಂದರೆ ಹೆಂಗೆ ಅಂದರೆ ಚಿಕ್ಕ ಹುಡುಗನ ಕೇಳಿದ್ರು ಈಗೆಲ್ಲ ಶೈಲಿ ಒಳಗೆ ಚಿಕ್ಕ ಹುಡುಗ ಹುಟ್ಟಿದ ಮಗುಗೆ ತೋರಿಸಿದ್ರು ಅಪ್ಪು ಅಂತ ಹೇಳ್ತಾರೆ. ಆ ಥರ ಅಚ್ಚರಿ ನಮ್ಮ ಅಪ್ಪು ಬಾಸು. ಯಾಕೆಂದರೆ ಅಪ್ಪು ವ್ಯಕ್ತಿತ್ವ ಯಾರು ಮರೆಯೋಕ್ಕಾಗಲ್ಲ. ಅವರು ಕಲಿಸ್ಕೊಟ್ಟು ಹೋಗಿದ್ದಾರೆ. ಅಪ್ಪು ಯಾವಾಗಲೂ ಕರ್ನಾಟಕದ ಜನಗಳ ಹೃದಯದಲ್ಲಿ ಅಚ್ಚರಿಯಾಗಿದ್ದಾರೆ. ಅವ್ರು ಸತ್ತಿಲ್ಲ, ಎಲ್ಲ ನಮ್ಮ ಹೃದಯದಲ್ಲಿದ್ದಾರೆ. ಜೈ ಅಪ್ಪು ಬಾಸ್. ಅಪ್ಪು ಬಾಸಿಗೆ 50ನೇ ವರ್ಷದ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು. ಮೀಟ್ ಏನು ಮಾಡಿಲ್ಲ ಮೇಡಮ್, ಮೀಟ್ ಮಾಡಬೇಕು ಅಂತಲೇ ಭಾಳ ಇದನ್ನು ಮಾಡಿದ್ವಿ. ಲಾಸ್ಟ್ ಟೈಮು ಒಂದು ಶೂಟಿಂಗಲ್ಲಿ ಮೀಟ್ ಅಂದರೆ ಅಲ್ಲಿದ್ದನ ನೋಡೇವಿ, ನೇರ ದರ್ಶನ, ದೇವರ ದರ್ಶನ ಅಂತಾರಲ್ಲ, ನೋಡಿದ್ವಿ. ಆದ್ರೂ ಮೀಟ್ ಮಾಡೋಕ್ಕಾಗಲಿಲ್ಲ, ಹೋಗ್ಬಿಟ್ರು. ಅಂದರೆ ಅವ್ರು ತೀರ್ಕೊಂಡಾಗ ಎಷ್ಟು ಜನ ಅವಾಗ ಬಂದಿದ್ವಿ ನಾವು. ಅಂದರೆ ತುಂಬ, ಯಾಕೆ ಅಂದರೆ ನಮ್ಮ ಇದ್ರ ಒಳಗೆ, ನಮ್ಮ ಇಂಡಿಯಾದೊಳಗೆ ಅಷ್ಟು ಜನ ಸೇರಿದ್ದಿಲ್ಲ, ಅಪ್ಪು ಬಾಸಿಗೆ ಸೇರಿದ್ದು ಅಂತ ಅಚ್ಚರಿ ಮ್ಯಾನ್ ಅವನು. ಯಾಕೆ ಅಂದರೆ ಅವನ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೆ ಬೇಕೇ ಬೇಕು, ಅದನ್ನು ಮಾಡೋಗ್ಯಾನ ಅಪ್ಪು ಸರ್. ಜೈ ಅಪ್ಪು ಬಾಸ್. ವಯಸ್ಸಿಂದನೂ ಅಪ್ಪು ಫ್ಯಾನು. ಅಂದರೆ ಅಪ್ಪು ಸರ್ ಇಷ್ಟಿದ್ದಾಗ ನಮ್ಮಪ್ಪ ಅವ್ರ ಫ್ಯಾನ್ ಆಗಿದ್ದು. ನಾವು ಇಷ್ಟಿದ್ದಾಗ ನಾವು ಅವರ ಜಾಕಿ ಮೂವಿ ನೋಡಿ ಅವ್ರ ಫ್ಯಾನ್ ಆದವರು. ಮತ್ತು ಈಗ ಕೆಲವೊಬ್ರು ಕಿಡಿಗಳುಗಳು ಹೇಳ್ತಿರ್ತಾರೆ ಅಪ್ಪನ ಹೆಸರು ಇಟ್ಕೊಂಡು ಬಂದಿದ್ದು ಅಂತ. ಅವ್ರ ಅಪ್ಪಂಗೆ ಹುಟ್ಟಿದ್ರೆ 7ನೇ ವಯಸ್ಸಿಗೆ 10ನೇ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ತಂದು ತೋರಿಸ್ಬಿಟ್ಟು ಆಮೇಲೆ ಮಾತಾಡಲಿ ಈ ಥರ ಅಪ್ಪನ ಹೆಸರು ಎತ್ಕೊಂಡ್ಬಂದಿದ್ದು ಅಂತ. ಅವ್ರು ನ್ಯಾಷನಲ್ ಅವಾರ್ಡ್ ತಗೊಂಬಿಡ್ರಿ, ಆಮೇಲೆ ನೋಡೋಣ. ಮೀಟ್ ಮಾಡಿದ್ದೀರಾ ಡೈರೆಕ್ಟಾಗಿ ಯಾವತ್ತಾದರೂ? ಅದು ಒಂದು ಕನಸಾಗಿತ್ತು, ಕನಸಾಗೆ ಉಳಿತು. ತುಂಬ ಬೇಜಾರಾಗ್ತಿದೆ. ಬೀಟ್ ಪ್ಲಸ್ ಕರ್ನಾಟಕ